ಮಾತಾಡಪ್ಪ, ಮಾತಾಡು. ಈ ರೀತಿ ಮತ್ತಿಗೆ ಮಾತನಾಡಿ ನನ್ನ ಮನಸ್ಸನ್ನ ಬದಲಾಯಿಸಬೇಕು ಅಂತ ಮಾಡ್ತೀಯ. ಇದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ನಿನಗೆ ಬೇಕಾಗಿರೋದು ಹಣ, ಆಸ್ತಿ, ಸಂಪತ್ತು. ಇದಕ್ಕೋಸ್ಕರ ಅಲ್ಲವೇ ನೀನು ನನ್ನ ತಂದೆ ಹಿಂದೆ ಬಿದ್ದಿರೋದು. ತಗೋ ಈ ಹಣ, ತಗೋ ತಗೋ. ಇದನ್ನೆಲ್ಲ ತೆಗೆದುಕೊಂಡು ಈ ಊರು ಬಿಟ್ಟು ಹಾಕ. ಹಣ ಹಣ ನಾನು ಇಷ್ಟು ವರ್ಷ ಪಟ್ಟರು ಕಷ್ಟಕ್ಕೆ ಇವತ್ತು ನಿನ್ನ ಕೈಯಿಂದ ಬೆಲೆ ಕಟ್ಟಿಸಿಕೊಳ್ಳುವಂತಾಯ್ತೆ. ಬೇಕಾದ್ರೆ ಎಣ್ಣೆ ಹಚ್ಕೆ ಕೊಡ್ತೇನೆ, ಆದ್ರೆ ನೀನು ಮಾತ್ರ ಈ ಊರಲ್ಲಿ ಕೂಡ್ದು ಯಾರ್ಕನು ಕಾಡ್ದಂತ ಹೊರಟು ಹೋಗ್ತಿರ್ಬೇಕು. ಹೋಗು ಹೋಗು ಅಂದ್ರೆ ಈ ವಯಸ್ಸಿನಲ್ಲೇ ನಾನು ಎಲ್ಲಿಗಪ್ಪ ಹೋಗ್ಲಿ? ನಿನ್ನಂತಹ ವೇಷರಿರ್ತಾರ ಅಲ್ಲಿಗೆ. ನಿನಗೆ ನನ್ನ ಮೇಲೆ ಅಷ್ಟೊಂದು ಸಿಟ್ಟಿದ್ರೆ ನನ್ನನ್ನು 2 ಏಟು ಹೊಡೆದು ಬಿಡಪ್ಪ, ಹೊಡೆದು ಬಿಡು. ಆದ್ರೆ ಕರುಳು ಕೊರೆಯುವ ಹಾಗೆ ಮಾತಾಡ್ತೀನಿ, ಇನ್ನು ಮಾತಾಡ್ತೀನಿ. ನನ್ನ ತಂದೆಯೊಂದಿಗೆ ನೀನು ಕೂಡಿಕೊಂಡಿರುವುದನ್ನ ಕಣ್ಣಾರೆ ಕಂಡ ನನ್ನ ತಾಯಿ ಅದೆಷ್ಟು ನೊಂದುಕೊಂಡಿರಬಾರ್ದು. ಈ ವಯಸ್ಸಿನಲ್ಲಿಯೂ ನಿನ್ನ ಕಾಮತೃಷೆ ತೀರಿಸಿಕೊಳ್ಳುವುದಕ್ಕೆ ನಿನಗೊಬ್ಬ ಜೊತೆಗಾರ ಬೇಕು. ಅದು ನನ್ನ ತಂದೆಯಾಗಬೇಕಾಗಿದ್ದೆ. ವಯಸ್ಸಾದ ನನ್ನ ತಂದೆಯವರಿಂದ ನಿನ್ನ ಕಾಮತೃಷೆ ತೀರುವುದಿಲ್ಲ. ಬಿಸಿರಕ್ತದ ಹುಡುಗ ನಾನು ಬೇಕಾದ್ರೆ ನಿನ್ನ ಜೊತೆ ಮಲಗಿ ನನ್ನ ಕಾಮದ ಆದ್ರೆ ನನ್ನ ತಂದೆಯವರನ್ನು ಮಾತ್ರ ಬಿಟ್ಟು ಬಿಡು. ನನ್ನ ತಂದೆಯವರನ್ನು ಮಾತ್ರ ಬಿಟ್ಟು ಬಿಡು. ನಿನ್ನ ಜೊತೆ ಸೇರಿ ನನ್ನ ಬಾಯಿ ಹೊಲಸು ಮಾಡ್ಕೊಂಡೆ. ನೋಡೋ, ನಿನಗಿದು ಲಾಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಬೆಳಕೆರೊಳಗಾಗಿ ನಿನ್ನ ಮುಖ ನನ್ನ ಕಾಡ್ಕೂಡ್ದು. ಮತ್ತೆ ನೀನೇನಾದ್ರೂ ಈ ಊರಲ್ಲಿ ಇದ್ದು ನನಗೆ ಗೊತ್ತಾದ್ರೆ ನಾನು ಮನುಷ್ಯನಾಗುವುದಿಲ್ಲ, ಮೃಗವಾಗಬೇಕಾಗುತ್ತೆ. ಬಿ ಕೇರ್ಫುಲ್. ನಾನು ನೋಡ್ತಾ ಇರೋದು ಶ್ರೀಮಂತಿಗೆ ಸುಕ್ಕಿ ನನಗೆ ಏನು ಬೇಕಾದ್ರೂ ಮಾತಾಡಿ ದಕ್ಕಿಸ್ಕೋಬಹುದು ಅಂತ ತಿಳ್ಕೊಂಡಿದ್ದಾರ ಇವನು. ನೀನು ಯಾರು ಏನು ಅಂತ ತಿಳಿಯದೆ ವಯಸ್ಸಿನ ಅಂತರವನ್ನು ವಿಚಾರಿಸದೆ ನಿನ್ನಂತಹ ತ್ಯಾಗ ಮೂರ್ತಿಗೆ ಅಸಹ್ಯವಾಗಿ ಮಾತಾಡಿ ಹೋದಲ್ಲ ಈ ನೀಚ. ನನ್ನ ಜಾಗದಲ್ಲಿ ನಿನ್ನ ಮಗ ಇದ್ರ ಸುಮ್ಮನೆ ಇದ್ದಿದ್ದ.